ಕ್ಷಮಿಸಿ ಕಾವಂದ್ರೆ, ನಾನು ನನ್ನ ಗಂಡನಿಗೆ ಹೇಳಿಲ್ಲ. ಹೊಲದ ಬಿತ್ತನೆಗೆ ದುಡ್ಡಿಲ್ಲ ಅಂದಾಗ ಕಾಸು ಕೊಟ್ಟಿದ್ದು ಧರ್ಮಸ್ಥಳ ಸಂಘದಿಂದ ಅಂತ. ನನ್ನ ಮಗನಿಗೂ ಕೂಡ ಹೇಳಿಲ್ಲ. ಡಿಗ್ರಿ ಮಾಡೋಕ್ಕೆ ವರ್ಷಕ್ಕೆ 40,000 ಫೀಸ್ ಕಟ್ಟಿದ್ದು ನಮ್ಮದೇ ಸಂಘದಿಂದ ಅಂತ. ನನ್ನ ಮಗಳಿಗೆ ನಾ ಏನೂ ಹೇಳಿಲ್ಲ. ಅವಳ ಅಕೌಂಟಲ್ಲಿ 50,000 ಸ್ಕಾಲರ್ಶಿಪ್ ಬರೋದು ಧರ್ಮಸ್ಥಳದಿಂದ ಅಂತ. ನನ್ನ ದೊಡ್ಡ ಮಗಳಿಗೆ ಹೇಳಿಲ್ಲ. ಮದುವೆ ಟೈಮಲ್ಲಿ ಎಲ್ಲಿಂದ ಲಕ್ಷಾಂತರ ರೂಪಾಯಿ ಸಹಾಯ ಬಂತು ಅಂತ. ಮತ್ತು ಅಮ್ಮನಿಗೂ ಹೇಳಿಲ್ಲ ನಾನು. ಆಸ್ಪತ್ರೆಯಲ್ಲಿ ಆಪ್ರೇಷನ್ಗೆ 80,000 ಆದಾಗ ಆಸ್ಪತ್ರೆ ಬಿಲ್ಲು ಸಂಘ ನೋಡಿಕೊಂಡದ್ದು ಅಂತ. ಅಜ್ಜಿಗೂ ಹೇಳಿಲ್ಲ ನಾನು. ಪ್ರತಿ ತಿಂಗಳು ಅವಳಿಗೆ 1,000 ಪೆನ್ಷನ್ ಹೆಗ್ಡೆಯವರು ಕಳಿಸ್ತಿರೋದು ಅಂತ. ಇನ್ನು ಕೆಲವನ್ನು ಹೇಳಿಲ್ಲ. ಇಲ್ಲ, ನಾನು ನಿಮಗೆ ಹೇಳಲೇ ಇಲ್ಲ. ನಮ್ಮ ತೋಟದಲ್ಲಿರೋ ಬೋರ್ವೆಲ್ ಬಗ್ಗೆ, ಮನೆ ಮೇಲಿರೋ ಸೋಲಾರ್ ಬಗ್ಗೆ, ಮನೆ ಒಳಗಿರೋ ಟೈಲರ್ ಮಿಷಿನ್ ಬಗ್ಗೆ, ನಮ್ಮ ಹಟ್ಟಿಲಿರೋ ಹಸು ಬಗ್ಗೆ. ಇದನ್ನೆಲ್ಲ ಮಾಡಿ ಇಡೀ ನಮ್ಮೂರನ್ನೇ ಉದ್ಧಾರ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರ ಅಂತ ನಾ ಹೇಳಲಿಲ್ಲ. ಯಾರಿಗೂ ಹೇಳಿಲ್ಲ ಸ್ವಾಮಿ. ನಿಮ್ಮ ಬಗ್ಗೆ ನಾ ಅವತ್ತೇ ಹೇಳಬೇಕಿತ್ತು. ಇದು ನಿಯತ್ತಿಲ್ಲದ ಸಮಾಜ ಸ್ವಾಮಿ. ನಮ್ಮನ್ನು ಕ್ಷಮಿಸಿ ಬಿಡಿ ಕಾವಂದ್ರೆ.